ಭಟ್ಕಳ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿನ ಕಾಜಿಯಾ ಕಾಂಪೌಂಡ್ ಮೈದಾನದಲ್ಲಿ ಭಟ್ಕಳ ಉತ್ಸವ ನಡೆಯಲಿದ್ದು ಸ್ಥಳೀಯ ಪ್ರತಿಭೆಗಳ ಜೊತೆಗೆ ರಾಜ್ಯ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರದರ್ಶಿಸಲಿದ್ದಾರೆ ಎಂದು ಕ್ರಿಯಾಶೀಲ ಗೆಳೆಯರ ಸಂಘದ ಅಧ್ಯಕ್ಷ ರಮೇಶ್ ಕಾರ್ವಿ ತಿಳಿಸಿದರು. ಭಟ್ಕಳದಲ್ಲಿ ಭಟ್ಕಳ ಉತ್ಸವ ನಡೀತಾ ಇಲ್ಲ ಎನ್ನುವಂತ ದೃಷ್ಟಿಯಿಂದ ನಮ್ಮ ಕ್ರಿಯಾಶೀಲ ಗೆಳೆಯರ ಸಂಘ ಭಟ್ಕಳ ಉತ್ಸವ ಮಾಡಬೇಕೆಂಬಂತ ಒಂದು ತೀರ್ಮಾನವನ್ನು ಪಡ್ಕೊಂಡ್ರು. ಭಟ್ಕಳದಲ್ಲಿ ವಿವಿಧ ಸಾಂಸ್ಕೃತಿಕ, ಕ್ರೀಡಾ, ಜಾನಪದ ಮತ್ತು ವಿವಿಧ ಮೇಳಗಳನ್ನು ಒಳಗೊಂಡಂತ ಈ ವರ್ಷದ ಅತ್ಯಂತ ದೊಡ್ಡ ಹಾಗೂ ಭಟ್ಕಳದ ಜನತೆಗೆ ಪ್ರೀತಿಪೂರ್ವಕವಾದಂಥ ಭಟ್ಕಳ ಉತ್ಸವ 2025 ಎನ್ನುವಂತ 4 ದಿನದ ಕಾರ್ಯಕ್ರಮವನ್ನು ದಿನಾಂಕ 25/12/2025ರಿಂದ 28/12/2025ವರೆಗೆ ವೆಂಕಟಾಪುರದ ಹತ್ತಿರ ಜಾಗಟೆಬೈಲ್ನ ಖಾಸಗಿ ಮೈದಾನ ಕಾಜಿಯಾ ಕಾಂಪೌಂಡ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಸಂಚಾಲಕರಾದ ಶ್ರೀಕಾಂತ್ ನಾಯ್ಕ ಮಾತನಾಡಿ, ಡಿಸೆಂಬರ್ 25ರಿಂದ ಶುರುವಾಗಿ 4 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿದರು ಮತ್ತು ಸ್ಥಳೀಯ ಕಲಾವಿದರ ತಂಡವಾದ ಜೇಂಖಾರ ಮೆಲೋಡಿಸ್ ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮ, ಸ್ಥಳೀಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗುವ ಉದ್ದೇಶದಿಂದ ಜೇಂಖಾರ ಮೆಲೋಡಿಸ್ ಮತ್ತು ಫ್ರೆಂಡ್ಸ್ ತಂಡಕ್ಕೆ 2 ದಿನಗಳ ಕಾರ್ಯಕ್ರಮದ ಜವಾಬ್ದಾರಿ ನೀಡಿದ್ದೇವೆ. ರಾಜ್ಯ ಮಟ್ಟದ ಟಿವಿ ರಿಯಾಲಿಟಿ ಶೋಗಳಲ್ಲಿ ಪಾಲ್ಗೊಂಡಿದ್ದ ಕಲಾವಿದರಿಂದ ಗಾಯನ ನಡೆಯಲಿದೆ. ನೃತ್ಯ ಪ್ರದರ್ಶನ, ಸಂಗೀತ ಪ್ರದರ್ಶನ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ವಿಶೇಷವಾಗಿ ನಮ್ಮದು ದಿನಾಂಕ 25ರಿಂದ 28ರವರೆಗೆ ಈ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಾವು ಈವೆಂಟ್ ಅನ್ನು ಇಟ್ಟಿದ್ದೇವೆ. ಕ್ರಿಸ್ಮಸ್ ರಜೆಯೂ ಇದೆ, ಹಾಗಾಗಿ ಗುರುವಾರದಿಂದ ಆದಿತ್ಯವಾರ ಸ್ಯಾಟರ್ಡೇನೂ ಬರುವುದರಿಂದ ಕೊನೆ ಸ್ಯಾಟರ್ಡೆ ಮತ್ತೆ ನಮ್ಮ ಏನು ಕಾರ್ಯಕ್ರಮ ಇದೆ ಅದರಲ್ಲಿ ವಿಶೇಷವಾಗಿ ಬೇರೆ ಬೇರೆ ಮೇಳಗಳು, ಕೃಷಿ ಹಾಗೂ ಸಾವಯವ ತರಕಾರಿ ಮೇಳ, ಸೀರೆ ಹಾಗೂ ವಿವಿಧ ಉಡುಪು ವಸ್ತ್ರ ಮೇಳ, ವಿವಿಧ ಇಲಾಖೆಗಳ ಮಾಹಿತಿ ಕೇಂದ್ರ. ಈಗಾಗಲೇ ನಾವು ಇಲಾಖೆಗಳನ್ನು ಸಂಪರ್ಕಿಸಿದ್ದೇವೆ. ಈಗಾಗಲೇ 4-5 ಇಲಾಖೆಗಳು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲು ಅಲ್ಲಿ ತಮ್ಮದೇ ಆದ ಕಚೇರಿಯನ್ನು ತೆರೀತಾ ಇದ್ದಾರೆ, ಮಾಹಿತಿ ಕೇಂದ್ರವನ್ನು ತೆರೀತಾ ಇದ್ದಾರೆ. ಅದೇ ರೀತಿ ವಿವಿಧ ಉದ್ಯಮಗಳ ಮಾಹಿತಿ ಕೇಂದ್ರವನ್ನು ನಾವು ಸಂಪರ್ಕ ಮಾಡಿದ್ದೇವೆ. ಅದೇ ರೀತಿ ಗುಡಿ ಕೈಗಾರಿಕೆ ಹಾಗೂ ವಸ್ತು ಮೇಳಗಳ ಒಂದು ಪ್ರದರ್ಶನ ಇರುತ್ತದೆ. ಹಾಗೆ ಕ್ರೀಡಾ ಮೇಳ, ವಿವಿಧ ಆಹಾರ ಮೇಳ ಹಾಗೂ ಅದರ ಜೊತೆಗೆ ಮತ್ಸ್ಯ ಮೇಳವನ್ನು ನಾವು ಆಯೋಜಿಸಿದ್ದೇವೆ. ಅದೇ ರೀತಿ ಸ್ವದೇಶಿ ವಸ್ತು ಮೇಳ, ಅದೇ ರೀತಿ ಐಸ್ ಕ್ರೀಮ್ ಮೇಳ, ಹಾಗೆ ಹಲಸಿನ ಮೇಳ, ಅದೇ ರೀತಿ ಅಮ್ಯೂಸ್ಮೆಂಟ್ ಪಾರ್ಕ್, ಮಕ್ಕಳಿಗಾಗಿ ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಇಟ್ಟಿದ್ದೇವೆ. ಈ ರೀತಿ ವಿವಿಧ ವಿಶೇಷತೆಗಳನ್ನು ಹೊಂದಿರುವಂತಹ ಒಂದು ಮೇಳ ಪ್ರದರ್ಶನವನ್ನ ಬೆಳಿಗ್ಗೆ 10ರಿಂದ ರಾತ್ರಿ 11 ಗಂಟೆಯವರೆಗೆ ಸಾರ್ವಜನಿಕರಿಗೆ ತೆರೆದಿರುತ್ತದೆ. ದಿನನಿತ್ಯ ವಿವಿಧ ರೀತಿಯ ಮನರಂಜನೆಯನ್ನು ಇಟ್ಟಿದ್ದೇವೆ. 4 ದಿವಸ ಇಲ್ಲಿಯ ಪರಿಸರದ ಜನತೆಗೆ ಒಂದು ಬೇರೆ ಬೇರೆ ವಿಶೇಷತೆಗಳನ್ನು ಕಟ್ಟಿಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅಂತ ಹೇಳಿದರೆ ಈ ವಿಶೇಷತೆಗಳನ್ನು ಕಟ್ಟಿಕೊಡೋದು ಮಾತ್ರ ಅಲ್ಲ, ಅದರ ಜೊತೆಗೆ ಇಲ್ಲಿಯ ವ್ಯಾಪಾರಿಗಳಿಗೆ, ಇಲ್ಲಿಯ ಒಂದು ಗುಡಿ ಕೈಗಾರಿಕೆ ಮಾಡುವಂಥ ಉದ್ಯಮಿಗಳಿಗೆ ಹೆಲ್ಪ್ ಆಗಬೇಕನ್ನೋ ದೃಷ್ಟಿಯಿಂದ ಒಂದಿಷ್ಟು ಮೇಳಗಳನ್ನು ಆಯೋಜನೆ ಮಾಡಿದ್ದೇವೆ. ಕ್ರಿಯಾಶೀಲ ಗೆಳೆಯರ ಸಂಘ ಭಟ್ಕಳ ನಮ್ಮ ಸಂಘವು ಕಳೆದ ಅನೇಕ ವರ್ಷಗಳಿಂದ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಕ್ರೀಡಾ ಮತ್ತು ಆರೋಗ್ಯ ಕುರಿತಾದ ಹಲವಾರು ಜನಹಿತ ಕಾರ್ಯಕ್ರಮಗಳನ್ನು ಭಟ್ಕಳ ತಾಲೂಕಿನಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಹಮ್ಮಿಕೊಂಡು ಬಂದಿರುತ್ತೆ. ಈ ಕಾರ್ಯಕ್ರಮ ಭಟ್ಕಳದ ಹಬ್ಬ ಮಾತ್ರವಲ್ಲದೆ ಎಲ್ಲ ಜನರ ಸಾಮರಸ್ಯ ಜೀವನ ಸಾಗಿಸಲು ಈ ಕಾರ್ಯಕ್ರಮ ಅತ್ಯಮೂಲ್ಯ ಅಂತ ನಾನು ಭಾವಿಸ್ತೇನೆ. ಈ ವೇಳೆ ವೆಂಕಟೇಶ್ ನಾಯ್ಕ್, ಪಾಂಡುರಂಗ ನಾಯ್ಕ್, ಮನಮೋಹನ್ ನಾಯ್ಕ್, ಭವಾನಿ ಶಂಕರ್ ನಾಯ್ಕ್, ಸುಧಾಕರ್ ನಾಯ್ಕ್, ಈಶ್ವರ್ ನಾಯ್ಕ್, ಪಾಂಡು ನಾಯ್ಕ್ ಆಸರಕೆರೆ, ನಜೀರ್ ಕಾಶಿಂಜಿ, ಪಾಂಡುರಂಗ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.